ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ಒಂದು ಬಾಳೆಹಣ್ಣು ಕಾಲು ಭಾಗದಷ್ಟು ಕರ್ಬೂಜ, ಅದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ವಸ್ತುವನ್ನು ಸೇರಿಸಿ ಈ ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಾ ಇದ್ದೀನಿ. ಆ ಇನ್ನೊಂದು ಸೀಕ್ರೆಟ್ ವಸ್ತುವನ್ನು ಸೇರಿಸಿದ್ರೆ ನಮ್ಮ ಟೇಸ್ಟು ಡಬಲ್ ಆಗುತ್ತೆ ಬಂಧುಗಳೇ. ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿ ಬೇಕು, ಎಷ್ಟೆಷ್ಟು ಹಾಕಬೇಕು, ಸರಿಯಾದ ಅಳತೆ, ಪ್ರಮಾಣ ಹಾಗೆ ಟಿಪ್ಸು ಟ್ರಿಕ್ಸಿನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಅರ್ಧ ಭಾಗದಷ್ಟು ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಬಂಧುಗಳೇ, ನಾವು ತಗೊಂಡಿರೋದು ಅರ್ಧ ಮಾವಿನ ಹಣ್ಣು, ಒಂದು ಬಾಳೆಹಣ್ಣು, ಕಾಲು ಭಾಗದಷ್ಟು ಕರ್ಬೂಜ. ಒಂದು ಹಣ್ಣಿನಲ್ಲಿ 4 ಭಾಗ ಮಾಡಿ ಒಂದು ಭಾಗನ ನಾನು ತಗೊಂಡಿದ್ದೀನಿ. ಇಷ್ಟರಿಂದನೇ 4 ಮಂದಿಗೆ ಆಗುವಷ್ಟು ರುಚಿಯಾದ ಹೆಲ್ತಿಯಾದ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಬಂಧುಗಳೇ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನೋಡ್ರಿ, ಕರ್ಬೂಜ ಕೂಡ ನಾವು ಮಾವಿನ ಹಣ್ಣನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿವೆ ಅದೇ ರೀತಿಯಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ಬಾಳೆಹಣ್ಣನ್ನು ಕೂಡ ಕಟ್ ಮಾಡ್ಕೋತೀನಿ ಬಂಧುಗಳೇ. ಈ 3 ಹಣ್ಣಿನ ಮಿಶ್ರಣದ ನಮ್ಮ ಮಿಲ್ಕ್ ಶೇಕು ಸಖತ್ತಾಗಿರುತ್ತೆ ಬಂಧುಗಳೇ. ಹೆಲ್ತಿ ನಮ್ಮ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಒಂದೊಂದು ಹಣ್ಣಿನಲ್ಲಿ ಒಂದೊಂದು ರೀತಿಯ ವಿಟಮಿನ್ಸ್ ಇರುತ್ತೆ ಬಂಧುಗಳೇ. 3 ಹಣ್ಣಿನ ಮಿಶ್ರಣದ ಈ ಮಿಲ್ಕ್ ಶೇಕು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಈಗ ನೋಡ್ರಿ, ನಾವು ಎಲ್ಲ ಹಣ್ಣನ್ನು ಕಟ್ ಮಾಡ್ಕೊಂಡು ಆಯಿತು. ಅದರಲ್ಲಿ 4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ, 1/4 ಲೀಟರ್ನಷ್ಟು ತಣ್ಣಗಿರಬಾರ್ನ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಆದಷ್ಟು ನೀವು ಹಾಲನ್ನು ಗಟ್ಟಿಗಿರೋ ಹಾಲನ್ನು ಹಾಕ್ಕೊಳ್ಳಿ, ಅವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬಂದೆ ಬಂಧುಗಳೇ. ನೋಡ್ರಿ, ನಮಗೆ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದನ್ನೊಂದು ಮಿಕ್ಸಿಂಗ್ ಬೌಲ್ನಲ್ಲೇ ಹಾಕೋತಾ ಇದ್ದೀನಿ. ಈಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಗಟ್ಟಿಗಿದೆ ಅನಿಸಿದರೆ ಇನ್ನೊಂದು 1/4 ಲೀಟರ್ ಹಾಲನ್ನು ಹಾಕ್ಕೊಂಡು, ಇನ್ನೊಂದು ಸ್ವಲ್ಪ ಸಕ್ಕರೆ, ನಿಮಗೆ ರುಚಿಗೆ ಅನುಸಾರ ಸಕ್ಕರೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಬಂಧುಗಳೇ. ಇವಾಗ ನಮ್ಮ ಮಿಲ್ಕ್ ಶೇಕ್ ರೆಡಿ ಆಯಿತು. ಸರ್ವ್ ಮಾಡ್ತಾ ಇದ್ದೀವಿ. ಆರಾಮಾಗಿ ನಾವು ಹೆಲ್ತಿಯಾಗಿರುವಂಥ, ರುಚಿಯಾಗಿರುವಂಥ 3 ಹಣ್ಣಿನ ಮಿಶ್ರಣದ ಎಕ್ಸಲೆಂಟ್ ಟೇಸ್ಟ್ ಇರುವಂಥ ಈ ಮಿಲ್ಕ್ ಶೇಕನ್ನು 4 ಮಂದಿ ಆರಾಮಾಗಿ ಕುಡಿಬಹುದು ಬಂಧುಗಳೇ. ನೋಡಿದ್ರಲ್ವಾ ಈ ಸಿಂಪಲ್ ಆಗಿರುವಂಥ ಮಿಲ್ಕ್ ಶೇಕ್ ಯಾವ ರೀತಿ ಮಾಡ್ಕೋಬೇಕಂತ. ಇದು ಸೀಕ್ರೆಟ್ ಆಗಿರುವಂಥ ವಸ್ತು ಬಂಧುಗಳೇ, ಮಾವಿನ ಹಣ್ಣು ಹಾಕೋದ್ರಿಂದ ಆಹಾಹಾ ಏನು ಟೇಸ್ಟ್ ಇರುತ್ತೆ ಬಂಧುಗಳೇ. ಈ ಮಾವಿನ ಹಣ್ಣು ಹಾಕಿದರೆ ಟೇಸ್ಟ್ ಕೇಳಬೇಕಾ ಬಂಧುಗಳೇ, ಡಬ್ಬಲ್ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ತಪ್ಪದೇ ಒಂದು ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ಟೇಸ್ಟ್ ಗಾಡಿ ನೋಡಾಯಿತು ಬಂಧುಗಳೇ, ಸಖತ್ತಾಗಿದೆ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.